ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಭಾರತೀಯ ಸನಾತನಿ ಹಿಂದೂ ಧರ್ಮದ ಎಲ್ಲ ಸಹೃದಯ ಬಂಧುಗಳಿಗೆ ಆಧ್ಯಾತ್ಮ ಚಿಂತನ ರಹಸ್ಯ ಸರಣಿಗೆ ಸ್ವಾಗತ. ಸ್ಥಿತಿಗೆ ಕಾರಣೀಭೂತವಾದಂಥದ್ದು ವಸು, ವಿಶ್ವವಸು, ಬೃಹುದ್ಯಾನು, ಭೃತ್ವಕ್ಕಾನ್ವ, ಇವನನ್ನು ರುಮನ್ವತ್, ಸುಷೇನ ಈ ಹೆಸರಿನಿಂದಲೂ ಕರೆದಂಥದ್ದಿದೆ. ಇನ್ನು 5ನೆಯ ಮಗ ಪರಶುರಾಮ ಅಂತ. ಅಂದರೆ ಮೂಲಾಧಾರದಿಂದ ವಿಶುದ್ಧಿ ಚಕ್ರದಲ್ಲಿ ವರೆಗೆ ಇರುವಂಥ 5 ತತ್ವಗಳು, 5 ಭೂತಗಳು ಈಗ ರೇಣುಕೆಗೆ ಆ ಮಣ್ಣಿನಿಂದ ಮಡಕೆ ಮಾಡಲಿಕ್ಕೆ ಆಗಲಿಲ್ಲ ಅಂತ ಆಗುವಾಗ ಇದು ಜಮದಗ್ನಿಗೆ ತಿಳಿಯಿತು. ಯಾಕಂದರೆ ಅದು 7 ಚಕ್ರಗಳಾಗಿ ನೋಡುವವ, ಅದಲ್ಲದವ ಋಷ್ಯತೆ ಇತಿ ಋಷಿ, ಅವ ನೋಡುವವ, ಆದ್ದರಿಂದ ಅವ ಋಷಿ. ಇಂಥ ಋಷಿಗೆ ಗೊತ್ತಾಯಿತು ರೇಣುಕೆಗೆ ಮಡಕೆ ಮಾಡಲಿಕ್ಕೆ ಆಗುವುದಿಲ್ಲ. ಆ ಸಿಟ್ಟಿನಿಂದ ಅವಳ ಮನಸ್ಸು ಚಂಚಲಗೊಂಡಂಥ ಆ ಕಾರಣಕ್ಕೆ ಇದೆಲ್ಲವೂ ಯೋಗದ ಕತೆ, ಯಾರ ತಲೆ ಕಡಿದ ಕಥೆಯೂ ಅಲ್ಲ ಇದು. ಇನ್ನು ನೀವು ಹಿಂದಿನ ಕಥೆಗಳನ್ನೆಲ್ಲ ಕೇಳಿಕೊಂಡು ಇದು ತಲೆ ಕಡಿದ, ಜಮದಗ್ನಿ ಮಕ್ಕಳನ್ನು ಕೊಂದ, ಪರಶುರಾಮ ಹೀಗೆ ಮಾಡಿದ ಹಾಗೆ ಮಾಡಿದ ಅಂತ ಹೇಳಿದರೆ ಅದು ಯೋಗದ ಕಥೆಯನ್ನು ನೀವು ಅಪಭ್ರಂಶ ಮಾಡಿ ನೋಡ್ತಾ ಇದ್ದೀರಿ ಅಂತ. ಹಾಗಂತೇಳಿ ಕತೆ ಓದಲಿಕ್ಕೆ ಹಾಗೆ ಓದುವಾಗ ನಮ್ಮ ಒಳಗೆ ಏನೆಲ್ಲ ಭಾವನೆಗಳು ಬರ್ತದೆ, ಅದರಲ್ಲಿ ಇಲ್ಲಿ ಯೋಗ ಸಾಧನೆ ಆಗ್ತದೆ, ಆ ಯೋಗ ಪ್ರಾಪ್ತಿ ಆಗ್ತದೆ. ಆದರೆ ಇದನ್ನೆಲ್ಲ ಕೇಳುವವ, ನೋಡುವವ, ಓದುವವ, ನಂಬುವವ, ಭಕ್ತಿ ಶ್ರದ್ಧೆ ಎಲ್ಲ ನನ್ನದೇ, ಅದು ಆ ವಸ್ತು ನನ್ನ ಒಳಗೆ ಇದೆ ಅಂತ ನಮಗೆ ಅರಿವಾಗಬೇಕು, ನಾವು ಕಲಿಬೇಕು ಅದನ್ನು. ಇನ್ನು ಈ ಪರಶುರಾಮ ಇರುವುದೆಲ್ಲಿ ಕೇಳಿದರೆ ಇಡೀ ಲಿಂಗ ಶರೀರದಲ್ಲಿ ಇರುವಂಥ ಆ ವಿದ್ಯುತ್ ಕಾಂತಿಯ ತರಂಗ. ಈಗ ನಾನು ಎಚ್ಚರದಲ್ಲಿದ್ದೇನೆ ಅಂತ ಇದ್ದರೆ ಇಲ್ಲಿ 4 ಜನ ಮಕ್ಕಳಿದ್ದಾರೆ. ಇದರ ಒಳಗೆ ಈಗ ಜಮದಗ್ನಿ, ಹಾಗೆ ದೇಹ ಅನ್ನುವಂಥ ರೇಣುಕೆ. ಇನ್ನು ಆ ಪರಶುರಾಮ ಎಲ್ಲಿದ್ದಾನೆ? ಪರಶುರಾಮ ಈಗ ಕೈಲಾಸದಲ್ಲಿದ್ದಾನೆ ಅಂತ ಹೇಳಿದ್ರೆ ಅವ ಪರದಲ್ಲಿದ್ದಾನೆ. ಆಗ ಕೈಲಾಸದಲ್ಲಿ ಏನು ಮಾಡ್ತಾ ಇದ್ದಾನೆ ಕೇಳಿದ್ರೆ ಶಿವನಲ್ಲಿ ಪರಶು ವಿದ್ಯೆ ಕಲೀಲಿಕ್ಕೆ ಹೋಗಿದ್ದಾನೆ. ಯಾಕಂತ ಹೇಳಿದ್ರೆ ಆ ಉತ್ತರ ಧ್ರುವದಲ್ಲಿ ವಿದ್ಯುತ್ ಕಾಂತಿಯ ತರಂಗ ಕಾರಂಜಿ ಆಗಿ ಹೀಗೆ ಹೊರಗೆ ಹಾರುವಾಗ ಅಲ್ಲಿ ಯಾವುದೊಂದು ಅರ್ಧ ಚಂದ್ರಾಕೃತಿಯ ವಸ್ತು ಅಲ್ಲಿ ಉಳಿದಿತ್ತು. ಅಲ್ಲಿ ವಿದ್ಯುತ್ ಕಾಂತಿಯ ತರಂಗವೂ ಇಲ್ಲ, ಗುರುತ್ವಾಕರ್ಷಣ ಶಕ್ತಿಯೂ ಇಲ್ಲ, ಅದು ಬರೇ ಖಾಲಿ ಜಾಗ. ಅದು ಪಾರಾದಲ್ಲಿ ಆಸು ಇರುವಂಥದ್ದು, ಅದಕ್ಕೆ ಪರಶು. ಹಾಗೆ ದಕ್ಷಿಣ ಧ್ರುವದಲ್ಲಿ ಅಂಥದ್ದೇ ಒಂದು ಸ್ಥಿತಿ ಇದೆ, ಅದು ಪರಶು. ಹಾಗೆ ಅಂಥ ಪರಶು ವಿದ್ಯೆಯನ್ನು ಕಲೀಲಿಕ್ಕೆ ಕೈಲಾಸಕ್ಕೆ ಹೋಗಿದ್ದಾನೆ ಪರಶುರಾಮ. ಇನ್ನು ಕೈಲಾಸದಲ್ಲಿ ಪರಶು ವಿದ್ಯೆ ಕಲಿತು ಆದ ನಂತರ ಗಣಪತಿಯೊಟ್ಟಿಗೆ ಯುದ್ಧ ಮಾಡಲಿಕ್ಕಿದೆ. ಇನ್ನು ಈ ಗಣಪತಿ ಯಾರು? ಗಣಪತಿ ಮತ್ತೆ ನಾನು ಎಚ್ಚರ ಆದ ನಂತರ ನಾನು ಅರವಿಂದ, ಎಚ್ಚರ ಆಗುವುದಕ್ಕಿಂತ ಮೊದಲು ಇದು ಗಣಪತಿ. ಇಂಥ ಗಣಪತಿಯ ಬಲಭಾಗದ ದಾಡೆಯನ್ನು ಕೊಡಲಿಯಿಂದ ಕಡಿದ ಅಂತ ಹೇಳಿದರೆ ಎಚ್ಚರಕ್ಕೆ ಬರುವಾಗಲೇ ನನಗೆ ಗೊತ್ತಿರಬೇಕು ನಾನು ಅರವಿಂದ ಅಲ್ಲ, ಈ ಒಳಗಿರುವಂಥ ಗಣಪತಿ ಅಥವಾ ಒಳಗಿರುವಂಥ ಪರಶುರಾಮ ಅಥವಾ ಶಿವ. ಸೊ ಇಂಥ ತತ್ವ ನನಗೆ ಗೊತ್ತಿರಬೇಕು. ಅದಕ್ಕೋಸ್ಕರ ನಾನು ಅನ್ನುವಂಥ ಯಾವ ಅಹಂಕಾರದ ಹಲ್ಲುಂಟು, ಅಹಂಕಾರದ ಬಲಭಾಗದ ಹಲ್ಲನ್ನು ಕಡಿದ. ಈ ಬಲಭಾಗದ ಹಲ್ಲು ಎಲ್ಲ ಕೆಲಸ ಮಾಡೋದು ಎಡಮೆದುಳಿನಿಂದ, ಅದು ಎಚ್ಚರದ ಸ್ಥಿತಿಯಲ್ಲಿ. ಅಂಥ ಅಹಂಕಾರದ ಹಲ್ಲನ್ನು ಚಂದ್ರನ ಮೇಲೆ ಬಿಸಾಡಲಿಕ್ಕೆ ಹೋದ ಗಣಪತಿ. ಸೊ ಇದೆಲ್ಲವೂ ನಮ್ಮೊಳಗೆ ನಡೆಯುವಂಥ ಯೋಗದ ತತ್ವಗಳು. ಇನ್ನು ಜಮದಗ್ನಿ ಏನು ಮಾಡ್ತಾನೆ? ಈಗ ಜಮದಗ್ನಿ ರೇಣುಕೆಯನ್ನು ಕೊಲ್ಲಿಕ್ಕೋಸ್ಕರ ಮಕ್ಕಳಿಗೆ ಹೇಳ್ತಾನೆ. ಮಕ್ಕಳು ರೇಣುಕೆಯನ್ನು ಕೊಲ್ಲಿಕ್ಕೆ ಒಪ್ಪಲಿಲ್ಲ, ಅದಕ್ಕೋಸ್ಕರ ಮಕ್ಕಳನ್ನು ಕೊಂದ, ಶಾಪ ಕೊಟ್ಟು ಕೊಂದ. ಅಂದರೆ ಅದರ ಅರ್ಥ 7 ಚಕ್ರಗಳು ಇಲ್ಲಿ ದೇಹ ಭಾವವನ್ನು ತೆಗೆಯಿತು ಅಂತ. ದೇಹ ಭಾವ ಇಲ್ಲದ ಹಾಗೆ ಮಾಡಿತು. ಈ ದೇಹ ಭಾವ ಇಲ್ಲದ ಹಾಗೆ ಮಾಡಿತು ಅಂತೇಳಿ ಈಗ ಅವರು 4 ಜನ ಮಕ್ಕಳು ಸತ್ತು ಹೋದರು. ಈಗ ದೇಹ ಭಾವ ಇಲ್ಲದಿದ್ರೂ ನಾನಿದ್ದೇನಂತ ಇಲ್ಲಿರ್ತದೆ. ಇನ್ನು ನಾನು ಇಲ್ಲಿ ಇರಬಾರ್ದು, ನಾನು ಇಲ್ಲಿ ಇರಬಾರ್ದು ಅಂತ ಹೇಳಿದರೆ ಈಗ ಆ ರೇಣುಕೆಯ ತಲೆಯನ್ನು ಯಾರು ಕಡಿಬೇಕು? ಇಲ್ಲಿ ಪರದಲ್ಲಿ ಯಾರಿದ್ದಾನೆ ಅವ ಕಡಿಬೇಕು. ಅದಕ್ಕೋಸ್ಕರ ಈ 7 ಚಕ್ರಗಳೆನ್ನುವಂಥ ಜಮದಗ್ನಿ ಮಗನೇ ಪರಶುರಾಮ ಬಾ ಅಂತ ಕರೀತಾನೆ. ಇನ್ನು ಪರಶುರಾಮ ಬಂದ, ಯಾಕಂದ್ರೆ ಇದೆಲ್ಲ ಒಳಗಿನ ಸ್ಥಿತಿಯಲ್ಲಿ. ಈಗ ಅವನಿಗೆ ಪರಶುರಾಮ ಸಹ ಕಾಣ್ತಾನೆ, ಜಮದಗ್ನಿಯು ಕಾಣ್ತಾನೆ, ರೇಣುಕೆಯು ಕಾಣ್ತಾಳೆ. ಇಂಥ ಪರಶುರಾಮನ ಹತ್ರ ಭಾಷೆ ತೆಗೆದುಕೊಳ್ತಾನೆ.
ಅಪ್ಪ ನೀನು ಹೇಳಿದ ಏನೇ ಕೆಲಸ ಇದ್ರೂ ಅದನ್ನು ನಾನು ಮಾಡಿ ಮುಗಿಸ್ತೇನೆ ಅಂತ ಭಾಷೆ ಕೊಡ್ತಾನೆ. ಈಗ ಹೇಳ್ತಾನೆ ಜಮದಗ್ನಿ ಪರಶುರಾಮನಿಗೆ, ನಿನ್ನ ತಾಯಿಯ ತಲೆ ಕಡಿ. ಒಬ್ಬ ಋಷಿ ಅಂತ ಒಂದು ಜ್ಞಾನಿ ತಾಯಿಯ ತಲೆ ಕಡಿಲಿಕ್ಕೆ ಸಾಧ್ಯ ಇದೆಯಾ? ಸೊ ಇಲ್ಲಿ ಆ ರೇಣುಕೆ ಅನ್ನುವಂಥ ಏನು ಎಚ್ಚರದ ನಾನು ಅನ್ನುವಂಥ ಒಂದು ಸ್ಥಿತಿ, ಆ ಸ್ಥಿತಿಯನ್ನು ಅಲ್ಲಿ ತೆಗ್ದ. ಈಗ ಚಕ್ರ ಮತ್ತೆ ಪರದಲ್ಲಿ ಹಸು ಆಗಿರುವಂಥ ಆ ಲಿಂಗ ಶರೀರದಲ್ಲಿರುವಂಥ ಪರಶುರಾಮ ಮಾತ್ರ ಇದ್ದಾರೆ. ಈಗ ಈ ಚಕ್ರವೂ ಇಲ್ಲ ಅಂತ ಮಾಡಬೇಕು. ಹೇಗೆ ಗೌತಮ ಬುದ್ಧ ಮಾಡಿದ ಅದೇ ರೀತಿ ಇಲ್ಲಿ ಈಗ ಚಕ್ರವೂ ಇಲ್ಲ ಅಂತ ಮಾಡಬೇಕು. ಆ ಚಕ್ರವೂ ಇಲ್ಲ ಅಂತ ಮಾಡಲಿಕ್ಕೆ ಹೊರಟ ಈ ಪರಶುರಾಮ. ಯಾಕಂದ್ರೆ ರೇಣುಕೆಯನ್ನು ನನಗೆ ಮತ್ತೆ ಬದುಕಿಸಿಕೊಡು ಅಂತ ಹೇಳಿ ಪರಶುರಾಮ ಜಮದಗ್ನಿಯನ್ನು ಕೇಳ್ತಾನೆ. ಈಗ ಜಮದಗ್ನಿ ಮೊದಲೇ ನಿನಗೆ 3 ವರ ಕೊಡ್ತೇನೆ ಅಂತ ಹೇಳಿದ್ದಾನೆ. ಈಗ ಆ ವರದ ಪ್ರಕಾರ ನನ್ನ ತಾಯಿಯನ್ನು ಬದುಕಿಸಿಕೊಡು, ನನ್ನ ಅಣ್ಣಂದಿರನ್ನು ಬದುಕಿಸಿಕೊಡು, ಹಾಗೆ ಮಾತೃ ಹತ್ಯಾ ದೋಷವನ್ನು ನಿವಾರಿಸಿಕೊಡು ಅಂತ ಕೇಳಿ. ಯಾಕೆಂತ ಹೇಳಿದ್ರೆ ಯೋಗದ ಸ್ಥಿತಿಯಲ್ಲಿ ಒಳಗೆ ಹೋಗುವುದೌದು, ಸಮಾಧಿ ಸ್ಥಿತಿಗೆ ಹೋಗುವುದೌದು. ಆಗ ನಾವು ಪ್ರಯತ್ನ ಮಾಡದಿದ್ರೂ ಪ್ರತಿ ದಿನ ನಮ್ಮ ಶರೀರ 20ರಿಂದ 40 ನಿಮಿಷ ಆ ಸಮಾಧಿ ಸ್ಥಿತಿಯಲ್ಲಿ ನಿಲ್ತದೆ. ಇನ್ನು ಇದನ್ನು ನಾವು ಸಾಧನೆಯಿಂದ ನಾವು ಜಾಗೃತಗೊಳಿಸಿದ್ರೆ ಆಗ ಧ್ಯಾನಕ್ಕೆ ಕುಳಿತುಕೊಂಡ ನಂತರ 1 ದಿನವೋ 2 ದಿನವೋ 3 ದಿನವೋ ಅಥವಾ ಕೆಲವು ದಿನಗಳ ನಂತರ ಗೌತಮ ಬುದ್ಧ 1 ತಿಂಗಳ ನಂತರ ಕಣ್ಣು ಬಿಟ್ಟ. ಹಾಗೆ ಇಲ್ಲಿ 1 ತಿಂಗಳ ನಂತರ ಕಣ್ಣು ಬಿಡುವಾಗ ಇಲ್ಲೊಂದು ದೇಹ ಇದೆ ಅಂತ ನನಗೆ ಗೊತ್ತಾಗ್ತದಲ್ವಾ? ಅಂದ್ರೆ ನಾನೀಗ ಜಾಗೃತ ಅವಸ್ಥೆಗೆ ಬಂದೆ, ಹಿಂದೆ ಸ್ವಪ್ನಾವಸ್ಥೆ, ಸುಷುಪ್ತಿ, ತುರಿ ಅನ್ನುವಂಥ 4 ಅವಸ್ಥೆಗಳು ಈ ದೇಹಕ್ಕೆ ಇತ್ತು. ಇದೆಲ್ಲ ಯೋಗ ಕಲಿತವರಿಗೆ ಇದೆಲ್ಲ ಗೊತ್ತಿರ್ತದೆ. ಆ ಎಚ್ಚರ ಸ್ಥಿತಿಗೆ ಬಂದೆ ಅಂತ ಹೇಳಿದ್ರೆ 4 ಜನ ಅಣ್ಣಂದಿರು ಈಗ ಬದುಕಿದ್ರು. ಯಾರು ಬದುಕಿಸಿದ್ದು? ಅದೇ ಜಮದಗ್ನಿ. ಇನ್ನು ರೇಣುಕೆಯೂ ಬದುಕಿದ್ಲು. ಅಂದ್ರೆ ಯೋಗಿ ಈಗ ಎಚ್ಚರದ ಸ್ಥಿತಿಗೆ ಬಂದ, ಜಾಗೃತಾವಸ್ಥೆಯ ಸ್ಥಿತಿಗೆ ಬಂದ. ಈ ಸ್ಥಿತಿಯಲ್ಲಿ ಯಾವುದು ಇಲ್ಲ ಅಂತ ಹೇಳಿಲ್ಲ. ಇಂತಹ ಸ್ಥಿತಿಯಲ್ಲಿ ಇಲ್ಲಿ ಒಂದು ಲಿಂಗ ಶರೀರ ಇದೆ. ಆ ಲಿಂಗ ಶರೀರದಲ್ಲಿ ಕಾರ್ತವೀರ್ಯಾರ್ಜುನ ಅನ್ನುವಂಥ ಏನು ವ್ಯಕ್ತಗೊಂಡಂಥ ಒಂದು ಸ್ಥಿತಿ ಉಂಟು. ಆ ವ್ಯಕ್ತಗೊಂಡಂಥ ಸ್ಥಿತಿ ವ್ಯಕ್ತಗೊಳ್ಳುವುದಕ್ಕಿಂತ ಮೊದಲು ಇಲ್ಲೊಬ್ಬ ವಿಷ್ಣು ಅಂತ ಇದ್ದಾನೆ. ಆ ವಿಷ್ಣುವಿನ ಚಕ್ರವಾಗಿ ಅದು ಸುತ್ತುತ್ತಾ ಇತ್ತು. ಹೀಗೆ ಚಕ್ರವಾಗಿ ಸುತ್ತುತ್ತಾ ಇದ್ದಂಥವ ಇಲ್ಲಿ ದೇಹದಲ್ಲಿ ವ್ಯಕ್ತಗೊಂಡ. ಹೀಗೆ ವ್ಯಕ್ತಗೊಂಡವ ಯಾರು? ಕಾರ್ತವೀರ್ಯಾರ್ಜುನ. ಈಗ ಕಾರ್ತವೀರ್ಯಾರ್ಜುನ ಯಾರು? ಅವ ಇಲ್ಲಿ ಸುತ್ತುತ್ತಾ ಇದ್ದಂಥ ಚಕ್ರವೇ ವಿಷ್ಣು. ಸಹಸ್ರಬಾಹು ಅಂತ ಹೆಸರು ಅವನಿಗೆ. ಇಂತಹ ಸಹಸ್ರಬಾಹು ಜಮದಗ್ನಿಯ ಆಶ್ರಮದಲ್ಲಿದ್ದಂಥ ಕಾಮಧೇನುವನ್ನು ಕೇಳ್ತಾನೆ ಅಂತ ಹೇಳಿದ್ರೆ ಇಲ್ಲಿ ಚಕ್ರ ಇದೆ. ಹಾಗೆ ಇಡೀ ಶರೀರ ಈಗ ಚಿಂತಾಮಣಿಗ್ರಹದ ನಿಯಂತ್ರಣದಲ್ಲಿದೆ. ಆ ಚಿಂತಾಮಣಿಗ್ರಹ ಏನುಂಟು ಅದು ನಾವು ಕೇಳಿದ್ದನ್ನು ಕೊಡುವಂಥ ಒಂದು ವಸ್ತು. ಅದು ಯಾರ ಆಶ್ರಮದಲ್ಲಿರೋದು? 7 ಚಕ್ರಗಳೆಂಬ ಜಮದಗ್ನಿ ಆಶ್ರಮದಲ್ಲಿ, ಅಂದರೆ ಒಳಗೆ ಉಂಟು ಅಂತ. ಈಗ ಆ ಕಾಮಧೇನು ಏನು ಮಾಡ್ತದೆ? ಈ ಶರೀರದಲ್ಲಿ ಏನೆಲ್ಲ ಯಜ್ಞ ಯಾಗಾದಿಗಳು ನಡೀತದೆ, ಅದಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲವನ್ನು ಈಗ ಅದು ಒದಗಿಸ್ತಾ ಇದೆ. ಈಗ ಅಂಥ ಕಾಮಧೇನುವನ್ನು ಹೊರಗೆ ಇದ್ದಂಥ ಈ ಲಿಂಗ ಶರೀರದಲ್ಲಿರುವಂಥ ಅಥವಾ ಎಚ್ಚರದ ಸ್ಥಿತಿಯಲ್ಲಿ ಈಗ ವ್ಯಕ್ತಗೊಂಡಂಥ ಕಾರ್ತವೀರ್ಯಾರ್ಜುನ ಕೇಳ್ತಾನೆ, ನನಗೆ ಅದು ಹಸು ಬೇಕು, ಅದೇನು ಬೇಕು ನನಗೆ ಕೊಡು. ಇನ್ನು ಕೊಡಲಿಲ್ಲ ಅಂತ ಹೇಳಿದ ನಂತರ ಇನ್ನು ಯುದ್ಧ ಎಲ್ಲ ಆಗ್ತದೆ. ಅದರ ನಂತರ ಕಾರ್ತವೀರ್ಯಾರ್ಜುನನ ಮಕ್ಕಳು 3 ಜನ ಬಂದು ಜಮದಗ್ನಿಯ ತಲೆ ಕಡಿತಾರೆ. ಯಾಕಂದೇಳಿ ರೇಣುಕೆಯ ತಲೆ ಕಡಿದ ಪ್ರಸಂಗ ಆದ ನಂತರ ಜಮದಗ್ನಿ ಅವನಲ್ಲಿದ್ದಂಥ ಸಿಟ್ಟನ್ನು ಬಿಟ್ಟ. ಯಾವ ಯೋಗದಲ್ಲಿ ಎಚ್ಚರಗೊಂಡಾಗ ಅವನಿಗೆ ಗೊತ್ತಾಯ್ತು ಇದೆಲ್ಲ ಒಳಗಿನ ಸ್ಥಿತಿ, ಆದ್ದರಿಂದ ನಾನು ಈ ಸಿಟ್ಟನ್ನು ಬಿಡಬೇಕು. ನಾವು ಮಾತ್ರ ಇನ್ನೂ ಸಿಟ್ಟು ಬಿಡಲಿಲ್ಲ ಪರಶುರಾಮನ ಮೇಲಿರುವಂಥದ್ದು. ಇಲ್ಲಿ ಜಮದಗ್ನಿ ಸಿಟ್ಟನ್ನು ಬಿಟ್ಟ. ಈಗ ಸಿಟ್ಟೇ ಇಲ್ಲದೆ ಇಡೀ ದಿನ ನಗ್ತಾ ಖುಷಿಯಲ್ಲಿ ನಗುತ್ತಾ ಇದ್ದಂಥ ಆ ಜಮದಗ್ನಿಯ ತಲೆ ಕಡಿದ್ರು ಕಾರ್ತವೀರ್ಯಾರ್ಜುನನ 3 ಮಕ್ಕಳು. ಇದು ಪುನಃ ಎಚ್ಚರ ಸ್ಥಿತಿಯಲ್ಲಿ ಬ್ರಹ್ಮಗ್ರಂಥಿ, ವಿಷ್ಣು ಗ್ರಂಥಿ, ರುದ್ರ ಗ್ರಂಥಿಯ ಕಾರ್ಯಾಚರಣೆಯ ಕಥೆ ಇದು. ಅಂದರೆ ಸತ್ವ ರಜೋ ತಮೋ ಗುಣದ ಕಥೆ ಅಂತ. ಈ ಸತ್ವ ರಜೋ ತಮೋ ಗುಣಗಳು ನಮ್ಮ ಒಳಗೆ ಚಕ್ರ ಇದ್ದರೂ ಎಂಥ ಯೋಗದ ಸ್ಥಿತಿ ಇದ್ದರೂ ಅದನ್ನು ನಾಶ ಮಾಡ್ತದೆ. ಇನ್ನು ಆ ಸಿಟ್ಟಿನಲ್ಲಿ ಪರಶುರಾಮ ಆ 3 ಮಕ್ಕಳನ್ನು ಕೊಲ್ತಾನೆ. ಕಾರ್ತವೀರ್ಯಾರ್ಜುನನ 500 ಕೈಗಳನ್ನು ಕಡಿದು ಕಾರ್ತವೀರ್ಯಾರ್ಜುನನನ್ನು ಕೊಲ್ತಾನೆ. ಅದರ ನಂತರ ಇದು ಯಾವಾಗ ಆದ ಕಥೆ ಹೇಳುದು ನಾನು? ನೀವು ಇಲ್ಲಿ ಇದ್ದೀರಂತ ಹೇಳಿದ್ರೆ ನಿಮ್ಮ 700 ವರ್ಷದ ಹಿಂದೆ ಯಾರಿದ್ದ ಅಲ್ಲಿ ಆ ಕಥೆ ಮುಗಿದಾಗಿದೆ. ಈಗ ಪರಶುರಾಮ ಸೃಷ್ಟಿಯಲ್ಲಿ ನಾವು ಬಂದದ್ದು. ಯಾವಾಗ ಮುಗಿದ ಕೇಳಿದ್ರೆ ಕೃತಯುಗದಲ್ಲೇ ಮುಗಿದಿದೆ. ಇನ್ನು ಈ ಕೃತಯುಗ
ಪ್ರತಿಯೊಬ್ಬನ ಶರೀರದಲ್ಲಿ 12 ವರ್ಷದ ಒಳಗೆ ಅಂತ ಹೇಳಿದರೆ ಈ ಕೃತಯುಗ ಪ್ರತಿಯೊಬ್ಬನ ಒಳಗೆ 24 ವರ್ಷದವರೆಗೆ ನಡೆಯುವಂಥ ಒಂದು ಕ್ರಿಯೆಯ ಘಟನೆಯ ಕತೆ, ನಮ್ಮೊಳಗೆ ನಡೆಯುವಂಥ ಪುರಾಣದ ಕತೆ. ಆ 24 ವರ್ಷದ ನಂತರ ಮತ್ತೆ ಬರುವಂಥದ್ದು ತ್ರೇತಾಯುಗ, 45ರ ನಂತರ ಬರುವಂಥದ್ದು ದ್ವಾಪರ ಯುಗ, ಇನ್ನು 60ರ ನಂತರ ಬರೋದು ಕಲಿಯುಗ. ಅದು ಕಿರೀಟ ಇಟ್ಟರೆ ಕಲಿಯ ಪ್ರವೇಶ ಆಗ್ತದೆ. ಇಂಥ ತತ್ವ ಎಲ್ಲರೊಳಗೂ ಇರುವಂಥ ತತ್ವ, ಇದು ಪರಶುರಾಮ ತತ್ವ. ಹಾಗಿರುವಾಗ ಇವತ್ತು ನಾವು ದೈವ ಭೂತ ನಾಗ ಏನೇ ಆರಾಧನೆ ಮಾಡಿದ್ರು ಅದು ಎಲ್ಲವೂ ಪರಶುರಾಮ ತತ್ವದ ಮುಖಾಂತರ ವ್ಯಕ್ತಗೊಂಡಂಥದ್ದು. ಎಲ್ಲವೂ ಪರದಲ್ಲಿರುವುದನ್ನೇ ನೋಡ್ಲಿಕ್ಕೆ. ಈಗ ನನಗೆ ದೇಹವೇ ಇಲ್ಲದಿದ್ರೆ, ನಾನೇ ಇಲ್ಲದಿದ್ರೆ ನೋಡುವುದು ಯಾರು, ನೋಡುವುದು ಯಾವುದನ್ನು? ಅಥವಾ ದೇಹ ಭಾವ ಬಿಟ್ಟ ನಂತರ ಗೌತಮ ಬುದ್ಧನ ಸ್ಥಿತಿಯಲ್ಲಿ ನಿಂತ್ರೆ ಆಗಲಾದ್ರೂ ನೋಡುವುದು ಯಾವುದನ್ನು? ಆಗಲೂ ಇಲ್ಲಿ ಏನೋ ಕಾರ್ಯಾಚರಿಸ್ತಾ ಇದೆ, ಯಾರೋ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಈ ಶರೀರ ಇನ್ನೂ ಸುಸ್ಥಿತಿಯಲ್ಲಿದೆ, ಯೋಗದ ಸ್ಥಿತಿಯಲ್ಲಿದೆ. ಅಂತ ಯೋಗದ ಸ್ಥಿತಿಯನ್ನು ಸ್ಥಾಪಿಸಿದ ಆ ತತ್ವಗಳು ಇವರು ಯಾರು? ಜಮದಗ್ನಿ, ರೇಣುಕೆ, ಪರಶುರಾಮ, ಇನ್ನು ಅವನ 4 ಅಣ್ಣಂದಿರು, ತಲೆ ಕಡಿಯುವುದು, ಗಂಧರ್ವ, ಎಲ್ಲ ಕತೆ ನಮ್ಮ ಒಳಗೆ ನಡೆಯುವಂಥ ಕತೆ. ಈಗ ನಾವು ನಮ್ಮೊಳಗಿರುವಂತಹ ಪರಶುರಾಮನನ್ನು ಜಾಗೃತಗೊಳಿಸಬೇಕು. ಯಾಕಂತೇಳಿದರೆ ಅಧಮ ಕ್ಷತ್ರಿಯರು ಈ ಪ್ರಪಂಚದಲ್ಲಿ ತುಂಬಿ ತುಳುಕಿದ್ದಾರೆ. ಅಂತ ಅಧಮ ಕ್ಷತ್ರಿಯರು ನಾಶ ಆಗಬೇಕಿದ್ರೆ ಅಂತೇಳಿದರೆ ಅವರು ಇಲ್ಲ ಅಂತಾಗುವುದಲ್ಲ, ಆ ಭಾವವನ್ನು ಕಳಚಿಕೊಳ್ಳುವುದು. ಅಧಮ ಕ್ಷತ್ರಿಯತ್ವವನ್ನು ಕಳಚಿಕೊಂಡ್ರೆ ದಶರಥನ ಹಾಗೆ ಪ್ರತಿ ಬಾರಿ ಪರಶುರಾಮ ಬರುವಾಗ ಮದುವೆ ಆಗೋದ್ರಿಂದ ಬ್ರಹ್ಮಗ್ರಂಥಿ, ವಿಷ್ಣು ಗ್ರಂಥಿ, ರುದ್ರ ಗ್ರಂಥಿಯಲ್ಲಿ ಸಾಧನೆ ಮಾಡುವುದು. ಹಾಗೆ ಮಾಡಿದ್ರೆ, ಅಥವಾ ರಾವಣನ ಹಾಗೆ ಜ್ಞಾನವನ್ನು ಹಿಡಿದುಕೊಂಡು ಹೋದ್ರೆ, ಅಥವಾ ಜನಕನ ಹಾಗೆ ಪಾಲನೆ ಮಾಡಿದ್ರೆ ಆಗ ನಮ್ಮ ಒಳಗೂ ಆ ಪರಶುರಾಮ ಜಾಗೃತ ಆಗ್ತಾನೆ. ಹಾಗೆ ಪ್ರತಿಯೊಬ್ಬನ ಒಳಗೆ ಇರುವಂಥ ಇವ ಜಾಗೃತ ಆಗಬೇಕು. ಯಾವಾಗ ಪರಶುರಾಮ ತತ್ವ ಜಾಗೃತ ಆಯ್ತಂತ ಗೊತ್ತಾಗ್ತದ, ಯಾರಿಗೆಲ್ಲ ದರ್ಶನ ಬರ್ತದೆ ಅವರೆಲ್ಲರೂ ಪರಶುರಾಮ ತತ್ವದಲ್ಲಿ ನಿಂತವರೇ. ಹೀಗೆ ಎಲ್ಲರ ಒಳಗೂ ಇರುವಂತಹ ಪರಶುರಾಮ ನಮ್ಮ ಒಳಗೆ ಹೇಗಿದ್ದಾನೆ, ಯಾವ ಸ್ಥಿತಿಯಲ್ಲಿದ್ದಾನೆ, ಏನು ಕತೆ ನಡೀತಾ ಉಂಟು ಈಗ, ಇದನ್ನು ನಾವು ಯೋಗದ ಭಾಷೆಯಲ್ಲೇ ಕಲಿಬೇಕೆ ಹೊರತು ಕಥೆಯಲ್ಲಿ ಕಲಿತ್ರೆ ಪರಶುರಾಮ ತಾಯಿಯ ತಲೆ ಕಡಿದ ಅಂತ. ಒಂದು ವೇಳೆ ಅಂಥ ಕತೆ ಆದರೆ ಇವತ್ತಿಗದು ಉಳಿತಿತ್ತ ಆ ಕತೆ. ಹಾಗೆ ತಮ್ಮೊಳಗಿನ ಆ ಪರಶುರಾಮ ತತ್ವವನ್ನು ಜಾಗೃತಗೊಳಿಸಿಡಿ. ಯಾಕೆಂದ್ರೆ ಇದು ಪರಶುರಾಮ ಸೃಷ್ಟಿ, ಬೆಮ್ಮೆರ ಸೃಷ್ಟಿ. ಆ ಬ್ರಹ್ಮ ಅನ್ನುವಂಥ ಈ ಶರೀರ ಅದಕ್ಕೆ ಬೇಕೇ ಬೇಕು. ಈ ಶರೀರ ಈಗ ಇರುವುದು ಇದರೊಳಗಿರುವಂಥ 7 ಚಕ್ರಗಳನ್ನುವಂಥ ಕುದುರೆ ಅಶ್ವದ ಮೇಲೆ. ಈ ಶರೀರ ನಿರಂತರ ಹೋರಾಡ್ತಾ ಇರುವಂಥ ಶರೀರ, ಧರ್ಮವನ್ನು ಸ್ಥಾಪಿಸಲಿಕ್ಕೋಸ್ಕರ. ಇಂಥ ತತ್ವವನ್ನು ತಮ್ಮೊಳಗೆ ಜಾಗೃತಗೊಳಿಸಿಕೊಳ್ಳಿ ಅಂತ ಹೇಳಿ ಕೇಳಿದಂಥ ನೋಡಿದಂಥ ಎಲ್ಲ ಸಹೃದಯ ಬಂಧುಗಳಿಗೆ ಅನಂತ ಕೃತಜ್ಞತೆಗಳು, ಅನಂತ ಪ್ರಣಾಮಗಳು. ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳು ಕೆಳಗಿರುವಂಥ ಲೈಕ್ ಬಟನ್ ಅನ್ನು ಒತ್ತಿ ಪ್ರೋತ್ಸಾಹಿಸಬೇಕು. ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನ್ ಅನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ.